ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಅಮ್ಮನ ಮನೆಗೆ ಬಂದಿದ್ನಲ್ವ, ಹಾಗಾಗಿ ಒಂದು ಚಿಕ್ಕ ವ್ಯೂ ತೊಗೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ರೊಟ್ಟಿನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಷ್ಟ ಆಯಿತು ಸ್ಲಿಪ್ಪಿಂಗ್ಸ್ ತೊಗೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಬೇಗನೆ ಬರಬೇಕಾಯಿತು. ಹಾಗಾಗಿ ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪಾಪ ಕೂಡ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗಾಗಿ ನನ್ನ ತಮ್ಮ ಬ್ಯಾಂಕಿಗೆ ಬಿಟ್ಟು ಹೋಗಿದ್ದರು. ಹಾಗಾಗಿ ಬರ್ಬೇಕಾದ್ರೆ ಆಟೋ ಮಾಡ್ಕೊಂಬಾರಮ್ಮ ಅಂತ ಹೇಳಿದರು. ಸರಿ ಅಂತೇಳಿ ಮಸಾಲೆ ಪುರಿ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಸ್ನ್ಯಾಕ್ಸು ಅಂತೇಳಿ ಬಂದೆ. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಮಸಾಲೆ ಪುರಿ. ನನಗಂತೂ ಊರಿಗೆ ಬಂದಾಗೆಲ್ಲ ಪ್ರತಿ ಸಾರಿ ತಿಂತೀನಿ. ಹಾಗಾಗಿ ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೋಡಿ ಮತ್ತೆ ತಿಂದ್ಬಿಟ್ಟು ಇನ್ನೇನು ಮನೆಗೆ ಹೊರಟೆ. ಬ್ಯಾಂಕಲ್ಲಿ ಕೆಲಸ ಕೂಡ ಮುಗಿತಲ್ವ, ಹಾಗಾಗಿ ಆಟೋ ಮಾಡಿಕೊಂಡು ಮನೆಗೆ ಕೂಡ ಹೋದೆ. ಬೇರೆ ಬ್ಯಾಂಕಲ್ಲಿ ತುಂಬ ರಶ್ ಇತ್ತು, ಬಿಸಿಲು ಕೂಡ ಅಷ್ಟೊಂದಿತ್ತು. ಎಷ್ಟು ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪಾಪು ಇದನ್ನು ಸ್ವಲ್ಪ ಬೇಗನೆ ಮಾಡಿಕೊಟ್ರು ಬ್ಯಾಂಕಲ್ಲಿ ಕೆಲಸ ಕೂಡ. ಇನ್ನೇನು ಮನೆಗೆ ಬಂದು ಅಜ್ಜಿ ಆಲ್ರೆಡಿ ಮಧ್ಯಾಹ್ನಕ್ಕೆ ಅಂತ ಅಡುಗೆ ಮಾಡಿಟ್ಟಿದ್ರು. ಹಾಗಾಗಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಅಷ್ಟು ದೂರ ಬ್ಯಾಂಕಿಗೆ ಬಂದು ಮಲ್ಕೊಳ್ತಾರೆ ಅಂದ್ಕೊಂಡ್ರೆ, ಇಲ್ಲ ನಾನು ಅಣ್ಣನ ಜೊತೆಗೆ ಆಟಾಡ್ತೀನಿ ಅಂತೇಳಿ ನೋಡಿ ಕ್ರಿಕೆಟ್ ಆಟಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಕ್ಕನ ಮಗ. ಅದ್ಭುತವಾದ ಕ್ರಿಕೆಟ್ ಬಿಡಿ ನಿಮ್ಮದು ಅಂತಿದೆ. ಮಕ್ಕಳೇ ಒಂಥರ ಅಲ್ವಾ, ಅವ್ರಿಗೆ ಏನು ಇಷ್ಟನೋ ಅದನ್ನು ಆಟಾಡಬೇಕು. ಅವ್ರ ಖುಷಿ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ನಮ್ಮ ಪಾಪು ಅಂತೂ ಒಂಥರ ಊರುಗಳಿಗೆ ಬಂದುಬಿಟ್ರೆ ಫ್ರೀಡಮ್ ಸಿಕ್ಕಂಗೆ ಯಾವ ರೀತಿ ಬೇಕಾದ್ರೂ ಆಟಾಡ್ಕೊಳ್ತಾ ಇರ್ಬೋದು ಎಲ್ಲರ ಜೊತೆಗೂ. ಯಾಕೆಂದರೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಕೂಡ ಮನೇಲಿರ್ತಾರೆ. ಹಾಗಾಗಿ ಅವ್ರ ಜೊತೆ ಎಲ್ಲರ ಜೊತೆ ಕೂಡ ಆಟಾಡ್ಕೊಳ್ತಾ ನಮ್ಮ ಪಾಪು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ನೋಡಿ ಎಷ್ಟು ಎನರ್ಜಿ ಇದೆ ಅಂದರೆ, ಅಷ್ಟು ದೂರ ಬಿಸಿಲಲ್ಲಿ ಬ್ಯಾಂಕಿಗೆ ಹೋಗಿ ಬಂದು ಟಯರ್ಡ್ ಆಗಿದ್ರೆ ನನಗೆ, ನನ್ನ ಪಾಪುಗಂತೂ ನಂಗೆ ಟಯರ್ಡ್ ಆಗಿಲ್ಲ, ಆರಾಮಾಗಿ ಆಟಾಡ್ತೀನಿ ಅಂತೇಳಿ ಅವರು ಆಟಾಡ್ತಾಯಿದ್ದಾರೆ. ಒಂಥರ ಚೆಂದ. ಮಕ್ಕಳಿಗೆ ದೇವರು ಎಲ್ಲಿಂದ ಎನರ್ಜಿ ಕೊಡ್ತಾನೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ನನಗೆ ವಿಡಿಯೋ ಕೂಡ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ, ಏಕೆಂದರೆ ಸುಮಾರು ತಲ್ಲೇ ಟೈಮ್ ಆಯಿತು. ಅದಕ್ಕೋಸ್ಕರ ಅಂತಲೇ ಬ್ಯಾಂಕಲ್ಲಿ ಟೈಮ್ ಆಯ್ತಲ್ವ, ಬಾಪುಟ ಮಲ್ಕೊಂಬ ಸ್ವಲ್ಪ ಹೊತ್ತು ಊಟ ಮಾಡಿ ಅಂದರೆ, ಇಲ್ಲ ನಾನು ಅವರೆಲ್ಲರೂ ಆಟಾಡ್ತಾಯಿದ್ರು. ಅದು ಬಂದ ತಕ್ಷಣ ಆಟಾಡೋಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದ. ಸರಿ ಆಟಾಡಲಿ ಅಂತ ಬಿಟ್ಟಿದ್ದೆ. ನೋಡಿ ಸಮ್ಮರ್ ಆಗಿರೋದ್ರಿಂದ ದುಂಡ್ಮಲ್ಗೆ ಮೊಗ್ಗು ಕೂಡ ಬಿಟ್ಟಿದ್ದು, ತುಂಬ ಬಿಡುತ್ತಂತೆ ಹೂವು ಈ ಟೈಮಲ್ಲಿ. ಅಮ್ಮ ಹೇಳ್ತಿದ್ರು ತುಂಬ ಬಿಡ್ತಿತ್ತಮ್ಮ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತೇಳಿ. ಸಂಜೆ ಎಲ್ಲ ಹರ್ಕೊಂಡ್ಬಿಡ್ತಾರೆ ಮೊಗ್ಗನ್ನೆಲ್ಲ, ಅಷ್ಟೊಂದು ಮೊಗ್ಗು ಬಿಡ್ತಿತ್ತಂತೆ. ಹಾಗೆ ಅದ್ರ ಜೊತೆಗೆ ಕನಕಾಂಬರಿ ಹೂವು ಕೂಡ ಸುಮಾರು ಬಿಟ್ಟಿತ್ತು. ನಮ್ಮ ಆ ಕಡೆ ಸ್ಪೇಸ್ ಇರೋದ್ರಿಂದ ಯಾವ ಥರ ಗಿಡ ಬೇಕೋ ಅದನ್ನೆಲ್ಲ ಕೂಡ ಹಚ್ಕೊಂಡಿದ್ದಾರೆ ಅಜ್ಜಿ. ಕನಕಾಂಬರಿ ಹೂವು, ದುಂಡ್ಮಲ್ಗೆ, ಮಲ್ಲಿಗೆ, ದಾಸವಾಳ ಹೂವು, ಸುಮಾರು ಗಿಡಗಳನ್ನ ಹಚ್ಕೊಂಡಿದ್ರು. ಎಲ್ಲ ಕೂಡ ಅಷ್ಟೇ ನೀರು ಬಿಟ್ಟಾಗೆಲ್ಲ ನೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ, ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು. ಅದೊಂದಿಷ್ಟು ನೀಟಾಗಿ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಲಿಲ್ಲ. ಊರ ಕಡೆ ಕೂಡ ಅಷ್ಟೇ ತುಂಬ ಬಿಸಿಲಿದೆ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಹಾಗಾಗಿ ಇವರೆಲ್ಲ ಶೀಟ್ ಹಾಕಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ ಮನೆ ಮುಂದೆ, ಅಲ್ಲಿ ನಿಂತ್ಕೊಂಡು ಮಕ್ಕಳೆಲ್ಲರೂ ಬಂದು ಆಟಾಡ್ತಾರೆ. ಅಕ್ಕ ಕೂಡ ಇಲ್ಲೇ ಇರೋದ್ರೆ, ಅಕ್ಕನ ಮಗನ ಕೂಡ ಬಂದಿದ್ನಲ್ವ, ಅವನು ಕೂಡ ಎಲ್ಲರ ಜೊತೆ ಸೇರಿಕೊಂಡು ಆಟಾಡ್ತಿದ್ರು. ನಮ್ಮ ಪಾಪುಗೆ ಒಂಥರ ಫ್ರೀಡಮ್ ಬಿಟ್ಟಂಗೆ. ಯಾಕಂದರೆ ಬೆಂಗಳೂರಲ್ಲಾದರೆ ಒಬ್ಬನೇ ಆಟಾಡಬೇಕು, ಎಲ್ಲೇ ಹೋದರೂ ಕೂಡ ಅವನು ಒಬ್ಬನೇ ಇರಬೇಕು, ಒಬ್ಬನೇ ಆಟಾಡಬೇಕು. ಈ ರೀತಿ ಊರುಗಳಿಗೆಲ್ಲ ಕರ್ಕೊಂಬಂದರೆ ನೋಡಿ ಯಾವ ರೀತಿ ಮಕ್ಕಳ ಜೊತೆ ಚಂದವಾಗಿ ಆಟಾಡ್ತಾನೆ. ಒಂಥರ ಖುಷಿ. ಮಕ್ಕಳನ್ನ ಎಲ್ಲ ಕಡೆ ಬೆರೀತಕ್ಕೆ ಬಿಡಬೇಕು ಎಲ್ಲರ ಜೊತೆನೂ. ನೋಡಿ ಆ ಬಾಲ್ ತೊಗೊಂಡೋಗಿ ಚರಂಡಿಗೆ ಎಸೆಯೋದು. ಪಾಪ ಅವರು ನನಗೆ ಹಾಕು ಅಂತ ಹೇಳ್ತಾ ಇದ್ದಾರೆ, ಆದರೆ ಇವನು ತೊಗೊಂಡೋಗಿ ಚರಂಡಿಗೆ ಎಸೆದಿದ್ದಾನೆ. ಪಾಪ ಅದನ್ನು ತೊಗೊಳಕ್ಕೇ ಆ ಮಕ್ಕಳೆಲ್ಲ ಹರಸಾಹಸ ಮಾಡ್ತಿದ್ದಾರೆ. ಏಕೆಂದರೆ ಫುಲ್ಲು ಗಲೀಜಲ್ವ, ನಾನು ಹಿಂಗೆ ತೆಗೀಲಿ ಅಂತ ಹುಡುಕ್ತಿದ್ದಾರೆ ಒಂದು ಕಡೆಯಿಂದ ಒಂದು ಕಡೆ. ಹಾಗಾಗಿ ಕೋಲಿಂದನೇ ಎತ್ಕೊಳ್ತಾಯಿದ್ರು ಮಕ್ಕಳೆಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಸುಮಾರು ಆಟಾಡ್ತಾಯಿದ್ವಿ ಈ ರೀತಿ ಅಷ್ಟು ಸೇರಿಕೊಂಡು. ಆ ಮೆಮೊರೀಸ್ಗಳೇ ಒಂಥರ ಚೆಂದ. ಬೆಂಗಳೂರಲ್ಲಾದರೆ ನಮ್ಮ ಪಾಪ ಒಬ್ಬನೇ ಇರ್ತಾನೆ, ಅವ್ನಿಗೆ ಈ ರೀತಿ ಎಲ್ಲ ಫ್ರೀಡಮ್ ಇರೋದಿಲ್ಲ ಅಂತಲೇ ನಾನು ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೀಲಿ ಅಂತಲೇ ಬಿಟ್ಬಿಟ್ಟಿರ್ತೀನಿ. ಆಟಾಡಲಿ, ಅವ್ನಿಗೇನು ಇಷ್ಟ ಬರುತ್ತೋ ಅವ್ರ ಜೊತೆಗೆ ಆಟಾಡ್ತಾ ಇರಲಿ ಅಂತೇಳಿ ಸುಮ್ಮನೆ ಆಟಾಡೋಕ್ಕೆ ಅಂತಲೇ ಬಿಟ್ಬಿಟ್ಟಿರ್ತೀನಿ ಅವ್ರನ್ನ. ಎಲ್ಲ ಮಕ್ಕಳು ಮಾತಾಡ್ತಿರೋ ಆ ವಾಯ್ಸ್ನೇ ಹಾಕ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಅಂತ. ಸೂಪರ್ ಕೊಡ್ಬೇಕು ಎಲ್ಲರಿಗೂ. ನೀನು ಒಬ್ಬನೇ ಆಡೋದಲ್ಲ, ಅವ್ನಿಗೂ ಸ್ವಲ್ಪ ಅವ್ನು ಸ್ವಲ್ಪ ಕೊಡ್ಬೇಕು.
ಇದ್ರಲ್ವ ಮಕ್ಕಳು ಎಷ್ಟು ಚಂದ ಕೂಗಾಡ್ ಕಲಿತಾ ಆಟಾಡ್ತಾ ಇದ್ವು. ನಮ್ಮ ಪಾಪಗಂತೂ ಇದು ಹೊಸದು ಅನಿಸ್ತಾ ಇತ್ತು, ಯಾಕಂದರೆ ಅವನು ಹೋಗ್ತಾ ಇರೋದಕ್ಕೆ ಅಭ್ಯಾಸ ಆಗಿಬಿಟ್ಟಿತ್ತಲ್ವ. ಇವರೆಲ್ಲ ಎಷ್ಟು ಜೋರಾಗಿ ಮಾತಾಡೋದು ನೋಡಿ ಸಾಕಾಯಿತು, ಮನೆಗೆ ಬರ್ತೀನಿ ಅಂತೇಳಿ ಒಳಗಡೆ ಬಂದು ಸುಮ್ಮನೆ ಕೂತ್ಬಿಟ್ಟಿದ್ದ. ಸ್ವಲ್ಪ ತವನು ಅವ್ರ ಜೊತೆಗೆ ಆಟ ಆಡ್ದ. ತದನಂತರ ನೋಡಿ ನನ್ನ ಬ್ಯಾಗಲ್ಲಿ ಪರ್ಸಿಟ್ಟಿದ್ದೆ, ಏನೋ ಬೇಕು ಐಟಮ್ ಕಾರ್ಡು ಅಂತ ಪರ್ಸ್ ಓಪನ್ ಮಾಡಿದರೆ ಅದ್ರಾಗಿರೋ ದುಡ್ಡೆಲ್ಲ ತೆಗೆದ್ಬಿಟ್ಟು ಮಂಚದ ಕೆಳಗಡೆ ಹಾಕ್ತಿದ್ದಾರೆ. ಅದರಲ್ಲಿ ಎತ್ತಿಡು ಪುಟ್ಟ ಹರಿದ್ಬಿಟ್ಟಿದೆಯಾ ಅಂತಂದರೆ ಸರಿ ಅಮ್ಮ ನಾನು ಎತ್ತಿಡ್ತೀನಿ ಅಂತ ನೋಡಿ ಎಲ್ಲ ಎತ್ತಿಟ್ಕೊಳ್ತಿದ್ದಾರೆ. ಒಂಥರ ಖುಷಿ ಅವ್ರಿಗೆ. ಈ ಥರ ಎಲ್ಲ ಹೊರಗಡೆ ಬಂದಾಗ ಅವ್ರನ್ನ ಫ್ರೀಯಾಗಿ ಬಿಡ್ಬೇಕು ಮಕ್ಕಳನ್ನ. ಬೆಂಗಳೂರಾಗಾದ್ರೆ ಪಪ್ಪ ಅಥವಾ ನಾನೇ ಅವ್ರಿಗೆ ಕೈಲಿ ಕಾಸು ಕೊಟ್ಟರೆ ಅದು ತೊಗೊಂಡೋಗಿ ಸೀದಾ ಹುಂಡಿಗೆ ಹಾಕ್ತಾಯಿದ್ರು. ಎಲ್ಲೂ ಕೂಡ ಎಸೆಯೋದಾಗಲಿ ಅದನ್ನು ಹರಿಯೋದಾಗಲಿ ಮಾಡ್ತಿರ್ಲಿಲ್ಲ. ಅಮ್ಮನ ಮನೇಲಿ ಹುಂಡಿ ಇರಲಿಲ್ವಲ್ಲ, ಹುಡುಕ್ತಾ ಇದ್ರು. ಅಮ್ಮ ಹುಂಡಿ ಕೊಡು, ಈ ದುಡ್ಡೆಲ್ಲ ಅದಕ್ಕೆ ಹಾಕ್ತೀನಿ ಅಂತ ಹೇಳ್ತಿದ್ರು. ಬೇಡ ಪುಟ್ಟ ಇಲ್ಲಿ ಹುಂಡಿ ಇಲ್ಲ, ಅವ್ರಿಗೆ ಹೋದ್ಮೇಲೆ ಹಾಕಂತೆ ಅಂತ ಹೇಳಿದೆ. ಅವ್ರ ಕೈಲಿ ಕೂಡ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ಇಟ್ಕೊ ನೀನು ಅಂತೇಳಿ. ಇಲ್ಲ ನಾನು ಹುಂಡಿಗೆ ಹಾಕ್ತೀನಿ, ಇಲ್ಲ ಇದಷ್ಟು ಕೊಡು ಅಂತ ಆಟ ಮಾಡ್ತಾಯಿದ್ರು. ಇದೇ ರೀತಿ ಕೀಟ್ಲೆ ಮಾಡ್ತಾರೆ. ನಿಜವಾಗ್ಲೂ ಸಾಕಾಯಿತು. ಬೆಂಗಳೂರಲ್ಲಾದರೆ ಅವ್ರು ಸುಮ್ಮನೆ ಇರ್ತಾರೆ ಸೈಲೆಂಟಾಗಿ, ಟಿ ವಿ ಹಾಕ್ಕೊಟ್ರೆ ಅಥವಾ ಮಾತಾಡ್ಸ್ಕೊಳ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲೆಲ್ಲ ಮಕ್ಕಳು ಸಮ್ಮರಾಗೆ ಊರಿಂದ ಎಲ್ಲ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ, ತಂಗಿ ಮಕ್ಕಳೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಎಲ್ಲ ಸೇರಿಕೊಂಡು ಆಟ ಆಡ್ತಾ ಇರ್ತಾರೆ. ಅಷ್ಟು ಗಮನ ಕೊಡೋಲ್ಲ ಯಾವುದ್ರ ಬಗ್ಗೆನೂ. ಆದರೆ ಅವರೆಲ್ಲರೂ ಕೂಡ ಊಟಕ್ಕೆ ಅಂತ ಅವ್ರ ಮಕ್ಕಳು ಮನೆಗೆ ಹೋದರೆ, ನಮ್ಮ ಪಾಪ ಎಲ್ಲರೂ ಹೋದ್ರಲ್ವ, ಹಾಗಾಗಿ ಪರ್ಸಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ಬಿಡ್ತಾನೇ ಇಲ್ಲ. ಸರಿ ಇನ್ನೇನು ಹೊರಗಡೆ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ. ಪರ್ಸ್ ಇಷ್ಟು ಎತ್ತಿಟ್ಬಿಟ್ಟು ಕರ್ಕೊಂಬಂದು ಇಲ್ಲೆಲ್ಲ ನೋಡಿ ಇಷ್ಟು ಬಿಟ್ಬಿಟ್ಟು ನಾಯಿ ಮರಿಗಳು. ಹಾಗಾಗಿ ಮತ್ತೆ ಇವನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ವ್ಲಾಗಲ್ಲಿ ಪಾಪನ ಕೂಡ ಮಲಗಿಸ್ಬಿಟ್ಟು ಮಧ್ಯಾಹ್ನ ಅವ್ರಿಗೆಲ್ಲ ಊಟ ಮಾಡಿಸಿ ಮಲಗಿಸಿದ್ದೆ. ಹಾಗಾಗಿ ಮತ್ತೆ ಈವ್ನಿಂಗ್ ಎದ್ಮೇಲೆ ಹೇಗಿದ್ದರೂ ಮಲಗಿ ಹೋಗ್ಬಿಟ್ಟಿದ್ವಲ್ಲ, ಅದನ್ನೆಲ್ಲ ಹರ್ಕೊಳ್ಳೋಣ ಅಂತೇಳಿ ಬಂದೆ. ಇಷ್ಟು ಚೆನ್ನಾಗಿ ಇಷ್ಟು ಘಮ ಇದೆ ಗೊತ್ತಾ ಹೂವು. ಇವಳು ಕೂಡ ನನ್ನ ತಂಗಿ ಮಗಳು ಎಷ್ಟು ಕ್ಯೂಟಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡಿದಾಳೆ ಗೊತ್ತಾ. ಒಂಥರ ಮಕ್ಕಳು ಮಾತಾಡೋದೇ ಒಂಥರ ಖುಷಿ ಅನಿಸುತ್ತೆ ನೋಡಿ. ಒಂದು ಇಡೆ ಆಗೋಷ್ಟು ಆ ದುಂಡ್ಮಲ್ಗೆ ಮಗ್ ಸಿಕ್ಕಿದ್ದಾವೆ. ಇದಕ್ಕಿಂತ ಜಾಸ್ತಿನೇ ಸಿಕ್ತಿದ್ವಂತೆ, ಈಗ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಅಂತ. ಅದರಲ್ಲಿ ದುಂಡ್ಮಲ್ಗೆ ಮಗ್ಗಿನ ಘಮನೇ ಒಂಥರ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗಾಗಿ ನನ್ನ ಮಗ್ಗ ಆದ ತಕ್ಷಣ ಸುವಾಸನೆ ಕುಡಿತಿದ್ದೆ. ಅದಕ್ಕೆ ಹೇಳ್ತಿದ್ರು ಅದ್ರಲ್ಲಿ ಹುಳ ಎಲ್ಲ ಇರುತ್ತೆ ಹುಷಾರಮ್ಮ ಅಂತೇಳಿ. ಚೆನ್ನಾಗಿತ್ತು ಒಂಥರ, ಅದು ಸುವಾಸನೆ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತೇಳಿ ಹೂಕಿತ್ತು ಕೆಳಗಡೆ ಹಾಕ್ತಾಯಿದ್ರು. ಮೊಗ್ಗೆಲ್ಲ ಹರ್ಕೊಟ್ಟಿದ್ದೆ, ಅಜ್ಜಿ ಹೂ ಕಟ್ತಾಯಿದ್ರು ನೋಡಿ. ನಮ್ಮ ಪಾಪ ಕಂಬಿಗೆ ಹತ್ತೀನಿ ಅಮ್ಮ ನಾನು ಇದಕ್ಕೆ ಅಂತಿದ್ರು. ನಾನು ಹತ್ಸಲ್ಲ ಅಂದ ತಕ್ಷಣ ಚಿಕ್ಕಿ ನೀನು ಹತ್ಸು ಅಂತೇಳಿ, ಹಾಗೆ ಅವಳ ಮಗಳು ಕೂಡ ಅಮ್ಮ ನನ್ನ ಹತ್ಸು ಇದ್ರ ಮೇಲೆ ಅಂತಿದ್ರು. ಬಿದ್ದುಬಿಟ್ರೆ ಕೆಳಗಡೆ ಏಟಾಗುತ್ತೆ, ಪೈಪ್ ಕೂಡ ಇದೆ, ಹಾಗಾಗಿ ಬೇಡ ಅಂತಿದ್ರು. ಆದರೆ ನಮ್ಮ ಪಾಪು ನಾನೇ ಟ್ರೈ ಮಾಡ್ತೀನಿ ಅಂತ ನೋಡಿ ಯಾವ ರೀತಿ ಹತ್ತಕ್ಕೆಲ್ಲ ಹೋಗ್ತಿದ್ದಾರೆ. ಬೇಡ ಕಣೋ ಅಂತ ಹೇಳಿದರೆ ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂತಿದ್ರು. ಕೊನೆಗೆ ಅವ್ರು ಚಿಕ್ಕಿ ಸರಿ ಬಾ ಪುಟ್ಟ ನಾನೇ ಹತ್ತಿಸ್ತೀನಿ ಬಿದ್ದೀಯಾ ಅಂತೇಳಿ ಅವಳೇ ಹತ್ತಿಸ್ತಾ ಇದ್ಲು. ಅವರಮ್ಮ ಅವನ್ನ ಹತ್ತಿಸಿಕೆ ನನ್ನ ಹತ್ಸುಮಮ್ಮ ಅಂತ ಅವಳು ಕೂಡ ಹೇಳ್ತಾ ಇದ್ಲು. ಹಾಗಾಗಿ ಎಲ್ಲ ಆಟಾಡಿ ಮುಗಿಸಿ ಬಂದಮೇಲೆ ಅಜ್ಜಿ ಹಾಲು ಕಾಯಿಸಿದ್ರು ಪಾಪುಗೆ. ಮಧ್ಯಾಹ್ನ ಸ್ವಲ್ಪನೇ ಊಟ ಮಾಡಿ ಮಲ್ಕೊಂಡಿದ್ರು. ಹಾಗಾಗಿ ಬೇಗ ಹಾಲು ಕುಡ್ಸಮ್ಮ ಅವನಿಗೆ, ಮತ್ತು ಹೊಟ್ಟೆ ಹಸುವಾಗುತ್ತೆ ತುಂಬ ಆಟಾಡಿದ್ದಾನೆ ಅಂದರು. ಸರಿ ಅಂತೇಳಿ ಅಜ್ಜಿ ಟೀ ಎಲ್ಲ ಕಾಯಿಸಿದ್ರಲ್ವ, ಹಾಗಾಗಿ ಟೀ ಕುಡಿಯೋಣ ಅಂತ ಬಂದ್ವಿ. ಅಷ್ಟು ಈ ರೀತಿ ಫ್ಯಾಮಿಲಿ ಅಷ್ಟು ಕುತ್ಕೊಂಡು ಟೀ ಕುಡಿಯೋ ಮಜನೇ ಬೇರೆ, ಊಟ ಮಾಡೋದೇ ಮಜನೇ ಬೇರೆ. ಬೆಂಗಳೂರಲ್ಲಾದರೆ ಹಸ್ಬೆಂಡ್ ತಿಂದುಬಿಟ್ಟು ಹೋದರೆ ಮುಗ್ದೋಯ್ತಿನ ಮೇಲೆ ನಾನು ನಮ್ಮ ಪಾಪ ಇಬ್ಬರೇ ತಿಂತಿದ್ವಿ. ಆದರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಟೀ ಕುಡಿಯೋದಾಗಿರಲಿ ಅಥವಾ ಊಟ ಮಾಡೋದಾಗಿರಲಿ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ಮಾತಾಡ್ಕೊಳ್ತಾ ತುಂಬ ಟೀ ಎಲ್ಲ ಕುಡಿದ್ಬಿಟ್ವಿ. ಊಟಕ್ಕೆ ಅಂತ ಅಜ್ಜಿ ಏನು ಮಾಡಲಿ ಅಂತ ಮಾಡ್ತಿದ್ಯಾ, ಹಾಲು ಕುಡಿತಿದ್ಯಾ ನೋಡಿ. ಅವನೇ ಕಳ್ತಾನೆ. ನಿಂಗೆ ಅಜ್ಜಿ ಮನೆ ಇಷ್ಟನಾ? ಇಲ್ಲೇ ಇರ್ತೀಯಾ? ಹಾಂ ಇಲ್ಲೇ ಇರ್ತೀಯಾ? ಅಜ್ಜಿ ಮನೆಗೆ ಇರ್ತೀಯ ಪುಟ್ಟ ನೀನು? ಇಲ್ಲೇ ಇರ್ತೀಯಾ ಅಜ್ಜಿ ಮನೆಗೆ? ಹಿಂಗೆ ಹೋಗ್ತಾನೆ. ಈವ್ನಿಂಗ್ ಆಗಿತ್ತು, ಮಳೆ ಕೂಡ ಬರೋಂಗಾಗಿತ್ತು, ಕರೆಂಟ್ ಬೇರೆ ಹೋಗಿತ್ತಲ್ವ. ಎಲ್ಲರೂ ಹೊರಗಡೆ ಕುತ್ಕೊಂಡು ಮಾತಾಡ್ಕೊಂತ ಕುತ್ಕೊಂಡಿದ್ವಿ. ಒಂಥರ ಮಜವಾಗಿತ್ತು. ನಮ್ಮ ಪಾಪುಗೆ ಬೂಂದಿ ಕಾಳು ಕೊಟ್ಟಿದ್ರು ಅಜ್ಜಿ, ಅದನ್ನು ನೋಡಿ ತೊಗೊಂಬಂದು ನಾಯಿಗೆ ಹಾಕ್ತಾ ಇದ್ದಾನೆ ಒಂದೊಂದೇ ಕಾಳು. ಆ ನಾಯಿ ಹಾಗೆ ಪುಟ್ಟು ಮರಿಗಳಿಗೆ ಹಾಕ್ತಾಯಿದ್ರು ನಮ್ಮ ಪಾಪು. ತಿನ್ನೋ ಕೊಟ್ಟಿರ್ಪ ನೀನು ತಿನ್ಕಂತ ಒಂದೊಂದು ಕಾಳು ನಾಯಿ ಮರಿ ಕೂಡ ಹಾಕ್ಕೊಳ್ತಾ ತಿಂತಾಯಿದ್ರು ನಮ್ಮ ಪಾಪು. ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಹಾಗೆ ನಮ್ಮೂರು ವಾತಾವರಣನೂ ಅಷ್ಟೇ ಇಷ್ಟು ಚೆನ್ನಾಗಿದೆ. ನಮ್ಮೂರನ್ನ ಅರೆಮಲೆನಾಡು ಅಂತ ಕೂಡ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಕೂಡ. ಹಾಕೋ
ನೀನು ತಿನ್ನಪ್ಪ ಫಸ್ಟು. ಹಾಂ ನೀನು ತಿನ್ನು, ಆಮೇಲೆ ನಾಯಿ ತಿಂತದ ಅದು. ನಾಯಿ ತಿನ್ನೋಕ್ಕೆ ಅಂತ ಕೊಟ್ಟರೆ ಅಷ್ಟು ನಾಯಿಗೆ ಆಗ್ತು. ನಾಯಿ ತಿಂತಾನೇ ಇರಲಿಲ್ಲ. ಹಾಗಾಗಿ ಇನ್ನೇನು ಕರೆಂಟ್ ಹೋಗಿತ್ತಲ್ವ, ಮಾಡೋಕ್ಕೆ ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ಚಾವಿಂಗ ಆಡೋಣ ಅಂತ ಬಂದ್ವಿ. ನಮ್ಮ ಕಡೆ ಇದನ್ನು ಚಾವಿಂಗ ಅಂತ ಹೇಳ್ತೀನಿ, ನಿಮ್ಮ ಕಡೆ ಏನಂತೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾವಿಂಗ ಆಡೋಣ ಹೇಗಿದೆ, ಕರೆಂಟ್ ಹೋಗಿತ್ತಲ್ವ ಅಂತೇಳಿ ಅದನ್ನು ಕೂಡ ಆಡ್ಕೊಳ್ತಾ ಕೂತ್ಕೊಂಡಿದ್ವಿ. ಇದೊಂಥರ ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು. ಸಮ್ಮರ್ ಬಂದರೆ ಸಾಕು, ಕೆಲವೊಂದು ಆಟಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಕುಂಟೆ ಬಿಲ್ಲೆ, ಚಾವಿಂಗ ಈ ರೀತಿ ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಕೂಡ ಹಳ್ಳಿ ಕಡೆ ಇದೆಲ್ಲ ಇದೆ ಕೂಡ. ಕೆಲವೊಂದು ಮಕ್ಕಳು ಕೂಡ ಇದೆಲ್ಲ ಗೇಮ್ನ ಕೂಡ ಆಟಾಡ್ತಾರೆ. ಫುಲ್ಲು ಕರೆಂಟ್ ಬೇರೆ ಹೋಗಿತ್ತಲ್ವ, ಹಾಗಾಗಿ ಟಾರ್ಚ್ ಹಾಕ್ಕೊಂಡು ಆಟಾಡ್ತಾ ಕೂತಿದ್ವಿ ಎಲ್ಲರೂ. ಇನ್ನು ಹೆಂಗೆ ಕರೆಂಟ್ ಬರುತ್ತೇನೋ ಅಂತ ವೆಯ್ಟ್ ಮಾಡಿದ್ವಿ. ಇಷ್ಟೊತ್ತಂಗೆ ಕರೆಂಟ್ ಬರಲಿಲ್ಲ. ಸರಿ ನೋಡಿ, ನಮ್ಮ ಪಾಪನ ಎಲ್ಲೇ ಇಟ್ಕೊಂಡು ಯಾವ ರೀತಿ ಆಟಾಡ್ತಿದ್ದಾರೆ. ಅದು ಮುರಿಯಂಗಿದೆ ಪುಟ್ಟ, ಬೇಡ ಅಳ್ಳಾಡಿಸ್ಬೇಡ, ಬಿಟ್ಬಿಡು ಅಂತ ಹೇಳಿದರೆ ಅದನ್ನು ಫುಲ್ಲು ಶೇಕ್ ಮಾಡ್ತಾನೆ ಇದನ್ನು. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ನಮ್ಮ ಪಾಪ. ಖುಷಿ ಈ ರೀತಿ ಎಲ್ಲ ಕೀಟ್ಲೆ ಮಾಡಬೇಕು ಅಂದರೆ ಈ ಮಕ್ಕಳಿಗೆ ಎಲ್ಲಿಂದ ಇಷ್ಟೊಂದು ಎನರ್ಜಿ ಬಂದಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆಯಿಂದನೂ 1 ಸೆಕೆಂಡ್ ಕೂತಿಲ್ಲ ನಿಂತಿಲ್ಲ, ಅಷ್ಟು ಆಟಾಡ್ತಾಯಿದ್ರು. ಈಗೂ ಕೂಡ ಆಟಾಡ್ತಾನೇ ಇದ್ದಾರೆ. ಹಾಗಾಗಿ ಹೇಳೋದು, ಮಕ್ಕಳಿಗೆ ಎಷ್ಟು ಎನರ್ಜಿ ಇರುತ್ತೆ ಅಂತ ಅವ್ರು ನೋಡಿ ಕಲಿಬೇಕು ಅಂತ. ಅದು ನೋಡಿ ಆ ಕ್ಯಾಪ್ ತಿರುವಾಗಿ ಬರ್ತಾ ಇಲ್ಲ, ಆದರೂ ನಾನು ತಿರುತ್ತೀನಿ ಅಂತೇಳಿ ಟ್ರೈ ಮಾಡಿ, ಅಜ್ಜಿ ತಿರುವು ಕೊಡ್ಬಾ ನನಗೆ ಅಂತ ಕರೀತಾ ಇದ್ರು. ಅದು ಬರಲ್ಲ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ ನಮ್ಮ ಪಾಪು ಅಂತೂ. ಸರಿ ಆಯಿತು, ಟ್ರೈ ಮಾಡು, ಬಂದರೆ ನಿನಗೆ ತಿರುಗಿಸು ಅಂತ ಹೇಳ್ತೀನಿ. ನೋಡಿ ಅದು ಮುರಿಬೇಕು, ಅದು ಮುರಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಸರಿ, ಇಲ್ಲ ಆಟಾಡಿ ಮುಗಿಸ್ತಿದ್ದಂಗೆ ನನ್ನ ಆಂಟಿ ಮನೆ ಬಾಗಿಲಿಗೆ ಹೋಗಿ ಆ ಪಾಪುಗೆ ಅಂತ ಜೋಲಿ ಕಟ್ಟಿದ್ದಾರೆ, ಅದ್ರ ಮೇಲೆ ಕೂತ್ಕೊಂಡು ಕೂಡ ಆಟಾಡ್ತೀನಿ ನಾನು, ಕೂರಿಸ್ಬಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಒಂತಲ್ಲಿ ಕೂಡ ನಿಲ್ಲೋದಿಲ್ಲ. ಊರಿಗೇನೆ ಬಂದುಬಿಟ್ರೆ ಒಂಥರ ಫ್ರೀಡಮ್ ಸಿಕ್ಕಂಗೆ, ಒಂತಲ್ಲಿ ಕೂಡ ನಿಲ್ಲಲ್ಲ, ಕೂರಲ್ಲ, ಓಡಾಡ್ತಿರ್ಬೇಕು. ನೋಡಿ ಈಗಲೇ ಜೋಲಿಯೆಲ್ಲ ಆಟಾಡಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಜೋಲಿಯೆಲ್ಲ ಆಟಾಡ್ತಿದ್ದಾರೆ. ಒಂಥರ ಚೆಂದ ಅನಿಸುತ್ತೆ, ಖುಷಿ. ಇಷ್ಟು ಆ್ಯಕ್ಟಿವ್ ಆಗಿ ಕೂಡ ಇದ್ದಾರೆ ನಮ್ಮ ಪಾಪು ಅನಿಸ್ತು. ಅಮ್ಮನ ಮನೆ ಪುಟ್ಟ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವ್ಲಾಗ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಹೈಪ್ ಕೂಡ ಇರುತ್ತೆ, ಹೈಪ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.